ಈ ಕುರಿತು ನಮ್ಮ ಜೊತೆ ಮಾತಾಡೋದಕ್ಕೆ ವಿಧಾನ ಪರಿಷತ್ನ ಸದಸ್ಯರಾಗಿರುವ ಶಶಿಲ್ಜಿ ನಮೋಶಿ ಅವರು ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಹಲೋ ನಮಸ್ಕಾರ, ಕೇಳಿಸ್ತಿದ್ಯಾ? ನಮಸ್ಕಾರ ಸರ್. ಹೇಳಿ ಸರ್, ಇದು ಏನಿದು ಬ್ರಹ್ಮಾಂಡ ಭ್ರಷ್ಟಾಚಾರ? ಅಧಿಕಾರಿಗಳು ಈ ಮಟ್ಟಿಗೆ ಲೂಟಿಗಿಳಿದಿದ್ರಲ್ಲ, ಏನ್ ಹೇಳ್ತೀರಿ? ತಮ್ಮ ಫಸ್ಟ್ ರಿಯಾಕ್ಷನ್ ಏನ್ ಸರ್? ಸರ್, ಈ ಕಾಂಗ್ರೆಸ್ ಪಕ್ಷ ಬರೀ ಲಂಚ ತಿನ್ನೋದು ಅಥವಾ ಈ ತರ ಭ್ರಷ್ಟಾಚಾರ ಬಿಟ್ರೆ ಮತ್ತೊಂದು ಏನು ಮಾಡ್ತಾ ಇಲ್ಲ. ಡೆವಲಪ್ಮೆಂಟ್ ಏನು ಇಲ್ಲ. ಈಗ ನೋಡ್ರಿ, CL7 ಲೈಸೆನ್ಸ್ಗೆ 80 ಲಕ್ಷ ಅಂತೆ, ಬ್ರೀವರೇಜ್ಗೆ 1.5 ಕೋಟಿ ರೂಪಾಯಿ ಅಂತೆ. 2 ಕೋಟಿ ಅಂದ್ರೆ 2 ಕೋಟಿ 30 ಲಕ್ಷ ಎಲ್ಲಿ ತರಬೇಕು ಅವನು? ಬರೀ ಕರಪ್ಷನ್ ನಲ್ಲಿ ಸರ್ಕಾರ ನಡೆದಿದೆ. ಡೆವಲಪ್ಮೆಂಟ್ ಏನೂ ಇಲ್ಲ. ಯಾವ ಡೆವಲಪ್ ಡಿಪಾರ್ಟ್ಮೆಂಟ್ ನಲ್ಲಿ ಇಷ್ಟು ಕೇಳ್ತಾನಂತಂದ್ರೆ ಅವ್ನು 25 ಲಕ್ಷ ರೂಪಾಯಿ ಅಡ್ವಾನ್ಸ್ ಕೊಡುವಲ್ಲಿ ಅವ್ರಿಗೆ ಸಿಕ್ಬಿದ್ದಾನೆ. ಬರೀ ಇದನ್ನೇ ಮಾಡ್ತಾ ಇದಾರೆ. ಸಾಮಾನ್ಯ ಜನರು ಇವತ್ತು ಈ ಸರ್ಕಾರದಲ್ಲಿ ಬಾಳ್ಲಿಕ್ಕೆ ಸಾಧ್ಯ ಇಲ್ಲ. ಸಣ್ಣ ವ್ಯಾಪಾರಸ್ಥರು ಕೂಡ ಬರೀ ಕರಪ್ಷನ್. ಈಗ ನೋಡಿ, ಈ ಶಾಲೆ ನವೀಕರಣದ ಬಗ್ಗೆನು ಫೈರ್ ಸೇಫ್ಟಿಗೆ ಮತ್ತು ಬಿಲ್ಡಿಂಗ್ ಸೇಫ್ಟಿಗೆ ಎಷ್ಟು ಮಟ್ಟಿಗೆ ಕರಪ್ಷನ್ ಅದು. ಒಂದು ಸಮಿತಿ ರಚನೆ ಮಾಡಿದರೆ ಬೇರೆ, ಆದ್ರೆ ಎಲ್ಲಾ ಕಡೆ ಬರೀ ಕರಪ್ಷನ್. ಸಾಮಾನ್ಯ ಜನರು ಈ ರಾಜ್ಯದಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಆ ಮಟ್ಟಕ್ಕೆ ಕರಪ್ಷನ್ ಹೆಚ್ಚಿಗಾಗಿದೆ ಕಾಂಗ್ರೆಸ್ ರಾಜ್ಯದಲ್ಲಿ. ಅಲ್ಲ, ಸರ್ಕಾರಿ ಕಚೇರಿಗಳನ್ನ ಇವರು ಡೀಲ್ ಕುದುರಿಸುವ ಆಫೀಸ್ ಮಾಡ್ಕೊಂಡ್ರಲ್ಲ ಸರ್, ಹಾಡ ಹಗಲೇ ಕೋಟಿ ರೂಪಾಯಿ. ಏನ್ ಧೈರ್ಯ ಇವರಿಗೆ? ಹೇಳೋರ್ ಕೇಳೋರು ಯಾರು ಇಲ್ಲ ಅಂತನಾ, ಹೇಗೆ ಅಂತ? ಅದನ್ನೇ ಇವರಿಗೆ ವ್ಯವಸ್ಥೆ ಮಾಡಿ ಕೊಟ್ಟಿದ್ದು. ದುಡ್ಡು ತಗೊಂಡು, ಅಂದ್ರೆ ದುಡ್ಡು ಕೇಳಿ ಕುಂದ್ರು ಅಂತ ಒಂದು ಆಫೀಸ್ ಆಗ್ಬಿಟ್ಟಿದಾವೆ. ಬರೀ ಎಕ್ಸೈಸ್ ಅಂತಿಲ್ಲ, ಎಲ್ಲಾ ಇಲಾಖೆ ಹೆಚ್ಚು ಕಡಿಮೆ ಇದೇ ಕೆಲಸ ಮಾಡ್ತಿದ್ದಾರೆ. ಅಧಿಕಾರಿಗಳಂತೂ ಲೂಟಿ ಮಾಡ್ತಿದ್ದಾರೆ. ಏನು ಅಷ್ಟು ಮಟ್ಟಿಗೆ ಕಾಂಗ್ರೆಸ್ ಪಕ್ಷದ ಈ ಒಂದು ಕರಪ್ಷನ್ ದಲ್ಲಿ ಅದು ಎತ್ತಿದ ಕೈ. ಇದರಲ್ಲಿ ಮಾನ್ಯ ಮಂತ್ರಿಗಳ ಪಾತ್ರ ಇದೆ ಅಂತ ಹೇಳಿ ತಮ್ಗೆ ಅನ್ಸುತ್ತೆ? ಅವರಿಗೂ ಇದರ ಪರ್ಸೆಂಟೇಜ್ ಕೊಡ್ಬೇಕು ಅಂತ ಹೇಳಿ ಆಡಿಯೋದಲ್ಲಿ ನಾವೇ ತಿಳಿಸಿದ್ವಿ. ಮಂತ್ರಿಗಳ ಪಾತ್ರ ಇದ್ರಲ್ಲಿ ನೇರವಾಗಿದೆ ಅಂತ ಅನ್ಸುತ್ತಾ? ನೋಡಿ, ಯಾವ ಪ್ರಕಾರ ಇವ್ರು ಅಂದ್ರೆ ಯಾರೇ ಒಬ್ಬ ಪಾಪ ಒಬ್ಬ ವ್ಯಾಪಾರಸ್ಥ ಅಥವಾ ಈ ತರ ಕೇಳಿಕ್ ಬಂದಾಗ ಅವರೇ ಹೇಳ್ತಾರೆ, ಅಧಿಕಾರಿಗಳು ಹೇಳ್ತಾರೆ, ಮ್ಯಾಲ್ ಕೊಡ್ಬೇಕಾಗತ್ರಿ ಮಂತ್ರಿಗಳಿಗೆ, ಅದಕ್ಕೆ ನಾವು ಎಲ್ಲಿದ್ಕೊಂಡನ ಕೊಡ್ಬೇಕು ನೀವು ಅಂತ ನಂದು ಹೇಳ್ತಾರೆ. ಅಂದ್ರೆ ಏನರ್ಥ ಇದು? ನೇರವಾಗಿ ಇನ್ವಾಲ್ವ್ ಇದಾರೆ ಅಂತ ನಂದು ಸ್ಪಷ್ಟವಾಗಿ ಕಂಡು ಬರುತ್ತೆ. ಅವರೇ ಹೇಳ್ತಾರೆ ಅವರು ಅಲ್ವಾ? ಈಗ ಮಂತ್ರಿಗಳ ಹೆಸರು ಬಂದಿರೋದ್ರಿಂದ ಸರ್ಕಾರ ಇದನ್ನ ಗಂಭೀರವಾಗಿ ಪರಿಗಣಿಸಬೇಕಲ್ಲ. ಈಗ ಬಿಜೆಪಿ ಆಗ್ರಹ ಏನು ಸರ್? 100% ಇದದ್ದು ತನಿಖೆ ಆಗ್ಬೇಕು. ನಾವು ಮೊದಲಿನಿಂದ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಲೂಟಿ ಬಹಳ ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇದೆ ಅಂತ ನಾವು ಅಪಾದನೆ ಮಾಡ್ತಾ ಇದ್ದೀವಿ. ಈ ಲೋಕಾಯುಕ್ತದವ್ರು ಸಿಕ್ಕೊಂಡ್ಬಿದ್ದಾರಲ್ಲ, ಇದನ್ನ ಸರಿಯಾದ ಒಂದು ಎನ್ಕ್ವೈರಿ ಆಗ್ಬೇಕು. ನನ್ ಕೇಳಿದ್ರೆ ಇದು ಬಹಿರಂಗ ಪಡಿಸ್ಬೇಕು. ಮತ್ತು ಲೋಕಾಯುಕ್ತ ಕೂಡ ಈ ತರದ ವಿಚಾರದಲ್ಲಿ ಯಾವುದೂ ಸುಮ್ನೆ ಇರಬಾರ್ದು. ಅದಾದ್ಮೇಲೆ ನಮ್ಗೇನು ಗೊತ್ತಾಗಲ್ಲ ಅಂತ ಕೂಡ ನಾವು ಕೇಳ್ತಾ ಇದೀವಿ. ಆದ್ರೆ ಅದಕ್ಕೆ ಒಂದು ಕೊನೆ ಆಟ ಆಡ್ಬೇಕು. ಪೂರ್ತಿನೇ ಇದು ಹೊರಗೆ ಹಾಕ್ಬೇಕಂತ ನನ್ನ ವಿಚಾರ. ಪಕ್ಷದ್ದು ಇದೇ ನಿಲುವು. ಎಸ್ ಸರ್. ಈ ಕುರಿತು ನಮ್ಮ ಜೊತೆ ಮಾತಾಡೋದಕ್ಕೆ ವಿಧಾನ ಪರಿಷತ್ನ ಸದಸ್ಯರಾಗಿರುವ ಶಶಿಲ್ಜಿ ನಮೋಶಿ ಅವರು ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಹಲೋ ನಮಸ್ಕಾರ, ಕೇಳಿಸ್ತಿದ್ಯಾ? ನಮಸ್ಕಾರ ಸರ್. ಹೇಳಿ ಸರ್, ಇದು ಏನಿದು ಬ್ರಹ್ಮಾಂಡ ಭ್ರಷ್ಟಾಚಾರ? ಅಧಿಕಾರಿಗಳು ಈ ಮಟ್ಟಿಗೆ ಲೂಟಿಗಿಳಿದಿದ್ರಲ್ಲ, ಏನ್ ಹೇಳ್ತೀರಿ? ತಮ್ಮ ಫಸ್ಟ್ ರಿಯಾಕ್ಷನ್ ಏನ್ ಸರ್? ಸರ್, ಈ ಕಾಂಗ್ರೆಸ್ ಪಕ್ಷ ಬರೀ ಲಂಚ ತಿನ್ನೋದು ಅಥವಾ ಈ ತರ ಭ್ರಷ್ಟಾಚಾರ ಬಿಟ್ರೆ ಮತ್ತೊಂದು ಏನು ಮಾಡ್ತಾ ಇಲ್ಲ. ಡೆವಲಪ್ಮೆಂಟ್ ಏನೂ ಇಲ್ಲ. ಈಗ ನೋಡ್ರಿ, CL7 ಲೈಸೆನ್ಸ್ಗೆ 80 ಲಕ್ಷ ಅಂತೆ, ಬ್ರೀವರೇಜ್ಗೆ 1.5 ಕೋಟಿ ರೂಪಾಯಿ ಅಂತೆ. 2 ಕೋಟಿ ಅಂದ್ರೆ 2 ಕೋಟಿ 30 ಲಕ್ಷ ಎಲ್ಲಿ ತರಬೇಕು ಅವನು? ಬರೀ ಕರಪ್ಷನ್ ನಲ್ಲಿ ಸರ್ಕಾರ ನಡೆದಿದೆ. ಡೆವಲಪ್ಮೆಂಟ್ ಏನೂ ಇಲ್ಲ. ಯಾವ ಡೆವಲಪ್ ಡಿಪಾರ್ಟ್ಮೆಂಟ್ ನಲ್ಲಿ ಇಷ್ಟು ಕೇಳ್ತಾನಂತಂದ್ರೆ ಅವ್ನು 25 ಲಕ್ಷ ರೂಪಾಯಿ ಅಡ್ವಾನ್ಸ್ ಕೊಡುವಲ್ಲಿ ಅವ್ರಿಗೆ ಸಿಕ್ಬಿದ್ದಾನೆ. ಬರೀ ಇದನ್ನೇ ಮಾಡ್ತಾ ಇದಾರೆ. ಸಾಮಾನ್ಯ ಜನರು ಇವತ್ತು ಈ ಸರ್ಕಾರದಲ್ಲಿ ಬಾಳ್ಲಿಕ್ಕೆ ಸಾಧ್ಯ ಇಲ್ಲ. ಸಣ್ಣ ವ್ಯಾಪಾರಸ್ಥರು ಕೂಡ ಬರೀ ಕರಪ್ಷನ್. ಈಗ ನೋಡಿ, ಈ ಶಾಲೆ ನವೀಕರಣದ ಬಗ್ಗೆನು ಫೈರ್ ಸೇಫ್ಟಿಗೆ ಮತ್ತು ಬಿಲ್ಡಿಂಗ್ ಸೇಫ್ಟಿಗೆ ಎಷ್ಟು ಮಟ್ಟಿಗೆ ಕರಪ್ಷನ್ ಅದು. ಒಂದು ಸಮಿತಿ ರಚನೆ ಮಾಡಿದರೆ ಬೇರೆ, ಆದ್ರೆ ಎಲ್ಲಾ ಕಡೆ ಬರೀ ಕರಪ್ಷನ್. ಸಾಮಾನ್ಯ ಜನರು ಈ ರಾಜ್ಯದಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಆ ಮಟ್ಟಕ್ಕೆ ಕರಪ್ಷನ್ ಹೆಚ್ಚಿಗಾಗಿದೆ ಕಾಂಗ್ರೆಸ್ ರಾಜ್ಯದಲ್ಲಿ. ಅಲ್ಲ, ಸರ್ಕಾರಿ ಕಚೇರಿಗಳನ್ನ ಇವರು ಡೀಲ್ ಕುದುರಿಸುವ ಆಫೀಸ್ ಮಾಡ್ಕೊಂಡ್ರಲ್ಲ ಸರ್, ಹಾಡ ಹಗಲೇ ಕೋಟಿ ರೂಪಾಯಿ. ಏನ್ ಧೈರ್ಯ ಇವರಿಗೆ? ಹೇಳೋರ್ ಕೇಳೋರು ಯಾರು ಇಲ್ಲ ಅಂತನಾ, ಹೇಗೆ ಅಂತ? ಅದನ್ನೇ ಇವರಿಗೆ ವ್ಯವಸ್ಥೆ ಮಾಡಿ ಕೊಟ್ಟಿದ್ದು. ದುಡ್ಡು ತಗೊಂಡು, ಅಂದ್ರೆ ದುಡ್ಡು ಕೇಳಿ ಕುಂದ್ರು ಅಂತ ಒಂದು ಆಫೀಸ್ ಆಗ್ಬಿಟ್ಟಿದಾವೆ. ಬರೀ ಎಕ್ಸೈಸ್ ಅಂತಿಲ್ಲ, ಎಲ್ಲಾ ಇಲಾಖೆ ಹೆಚ್ಚು ಕಡಿಮೆ ಇದೇ ಕೆಲಸ ಮಾಡ್ತಿದ್ದಾರೆ. ಅಧಿಕಾರಿಗಳಂತೂ ಲೂಟಿ ಮಾಡ್ತಿದ್ದಾರೆ. ಏನು ಅಷ್ಟು ಮಟ್ಟಿಗೆ ಕಾಂಗ್ರೆಸ್ ಪಕ್ಷದ
ಈ ಒಂದು ಕರಪ್ಷನ್ ದಲ್ಲಿ ಅದು ಎತ್ತಿದ ಕೈ ಇದರಲ್ಲಿ ಅಂತಕ್ಕಂಥದ್ದು- ಮಾನ್ಯ ಹಾ, ಸರ್. ಮಂತ್ರಿಗಳ ಪಾತ್ರ ಇದೆ ಅಂತ ಹೇಳಿ ತಮ್ಗನ್ಸುತ್ತೆ ಅವರಿಗೂ ಇದ್ರ ಪರ್ಸೆಂಟೇಜ್ ಕೊಡ್ಬೇಕು ಅಂತ ಹೇಳಿ ಆಡಿಯೋದಲ್ಲಿ ನಾವೇ ತಿಳಿಸಿದ್ವಿ. ಮಂತ್ರಿಗಳ ಪಾತ್ರ ಇದ್ರಲ್ಲಿ ನೇರವಾಗಿದೆ ಅಂತ ಅನ್ಸುತ್ತಾ? ನೋಡಿ, ಯಾವ ಪ್ರಕಾರ ಇವ್ರು ಅಂದ್ರೆ ಯಾರೇ ಒಬ್ಬ ಪಾಪ ಒಬ್ಬ ವ್ಯಾಪಾರಸ್ಥ ಅಥವಾ ಈ ತರ ಕೇಳಿಕ್ ಬಂದಾಗ ಅವರೇ ಹೇಳ್ತಾರೆ, ಅಧಿಕಾರಿಗಳು ಹೇಳ್ತಾರೆ, ಮ್ಯಾಲ್ ಕೊಡ್ಬೇಕಾಗತ್ರಿ ಮಂತ್ರಿಗಳಿಗೆ, ಅದಕ್ಕೆ ನಾವು ಎಲ್ಲಿದ್ಕೊಂಡನ ಕೊಡ್ಬೇಕು ನೀವು ಅಂತ ನಂದು ಹೇಳ್ತಾರೆ. ಅಂದ್ರೆ ಏನರ್ಥ ಏನರ್ಥ ಇದು? ನೇರವಾಗಿ ಇನ್ವಾಲ್ವ್ ಇದಾರೆ ಅಂತ ನಂದು ಸ್ಪಷ್ಟವಾಗಿ ಕಂಡು ಬರುತ್ತೆ. ಅವರೇ ಹೇಳ್ತಾರೆ ಅವ್ರು ಅಲ್ವಾ. ಈಗ ಮಂತ್ರಿಗಳ ಹೆಸರು ಬಂದಿರೋದ್ರಿಂದ ಸರ್ಕಾರ ಇದನ್ನ ಗಂಭೀರವಾಗಿ ಪರಿಗಣಿಸಬೇಕಲ್ಲ. ಈಗ ಬಿಜೆಪಿ ಆಗ್ರಹ ಏನು? ಸರ್, 100% ಇದದ್ದು ತನಿಖೆ ಆಗ್ಬೇಕು. ನಾವು ಮೊದಲಿನಿಂದ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಲೂಟಿ ಬಹಳ ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇದೆ ಅಂತ ನಾವು ಅಪಾದನೆ ಮಾಡ್ತಾ ಇದೀವಿ. ಈ ಲೋಕಾಯುಕ್ತದವ್ರು ಸಿಕ್ಕೊಂಡ್ಬಿದ್ದಾರಲ್ಲ, ಇದನ್ನ ಸರಿಯಾದ ಒಂದು ಎನ್ಕ್ವೈರಿ ಆಗ್ಬೇಕು. ನನ್ ಕೇಳಿದ್ರೆ ಇದು ಬಹಿರಂಗ ಪಡಿಸ್ಬೇಕು ಮತ್ತು ಲೋಕಾಯುಕ್ತ ಕೂಡ ಈ ತರದ ವಿಚಾರದಲ್ಲಿ ಯಾವುದು ಸುಮ್ನೆ ಇರಬಾರ್ದು. ಅದಾದ್ಮೇಲೆ ನಮ್ಗೇನು ಗೊತ್ತಾಗಲ್ಲ ಅಂತ ಕೂಡ ನಾವು ಕೇಳ್ತಾ ಇದೀವಿ. ಆದ್ರೆ ಅದಕ್ಕೆ ಒಂದು ಕೊನೆ ಆಟ ಆಡ್ಬೇಕು. ಪೂರ್ತಿನೇ ಇದು ಹೊರಗೆ ಹಾಕ್ಬೇಕಂತ ನನ್ ವಿಚಾರ. ಪಕ್ಷದ್ದು ಇದೇ ನಿಲುವು. ಎಸ್ ಸರ್. ಎಷ್ಟು ಮಟ್ಟಿಗೆ ಕರಪ್ಷನ್ ಅದು ಒಂದು ಸಮಿತಿ ರಚನೆ ಮಾಡಿದರೆ ಬೇರೆ, ಆದ್ರೆ ಎಲ್ಲಾ ಕಡೆ ಬರೀ ಕರಪ್ಷನ್. ಸಾಮಾನ್ಯ ಜನರು ಈ ರಾಜ್ಯದಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಆ ಮಟ್ಟಕ್ಕೆ ಕರಪ್ಷನ್ ಹೆಚ್ಚಿಗಾಗಿದೆ ಕಾಂಗ್ರೆಸ್ ರಾಜ್ಯದಲ್ಲಿ. ಅಲ್ಲ, ಸರ್ಕಾರಿ ಕಚೇರಿಗಳನ್ನ ಇವರು ಡೀಲ್ ಕುದುರಿಸುವ ಆಫೀಸ್ ಮಾಡ್ಕೊಂಡ್ರಲ್ಲ ಸರ್, ಹಾಡ ಹಗಲೇ ಕೋಟಿ ರೂಪಾಯಿ. ಏನ್ ಧೈರ್ಯ ಇವರಿಗೆ? ಹೇಳೋರ್ ಕೇಳೋರ್ ಯಾರು ಇಲ್ಲ ಅಂತನಾ ಹೇಗೆ ಅಂತ? ಅದನ್ನೇ ಇವರಿಗೆ ವ್ಯವಸ್ಥೆ ಮಾಡಿ ಕೊಟ್ಟಿದ್ದು. ದುಡ್ಡು ತಗೊಂಡು ಅಂದ್ರೆ ದುಡ್ಡು ಕೇಳಿ ಕುಂದ್ರು ಅಂತ ಒಂದು ಆಫೀಸ್ ಆಗ್ಬಿಟ್ಟಿದಾವೆ. ಬರೀ ಎಕ್ಸೈಸ್ ಅಂತಿಲ್ಲ, ಎಲ್ಲಾ ಇಲಾಖೆ ಹೆಚ್ಚು ಕಡಿಮೆ ಇದೇ ಕೆಲಸ ಮಾಡ್ತಿದ್ದಾರೆ. ಅಧಿಕಾರಿಗಳಂತೂ ಲೂಟಿ ಮಾಡ್ತಿದ್ದಾರೆ. ಏನು ಅಷ್ಟು ಮಟ್ಟಿಗೆ ಕಾಂಗ್ರೆಸ್ ಪಕ್ಷದ ಈ ಒಂದು ಕರಪ್ಷನ್ ದಲ್ಲಿ ಅದು ಎತ್ತಿದ ಕೈ. ಇದರಲ್ಲಿ ಮಾನ್ಯ ಮಂತ್ರಿಗಳ ಪಾತ್ರ ಇದೆ ಅಂತ ಹೇಳಿ ತಮ್ಗನ್ಸುತ್ತೆ ಅವರಿಗೂ ಇದ್ರ ಪರ್ಸೆಂಟೇಜ್ ಕೊಡ್ಬೇಕು ಅಂತ ಹೇಳಿ ಆಡಿಯೋದಲ್ಲಿ ನಾವೇ ತಿಳಿಸಿದ್ವಿ. ಮಂತ್ರಿಗಳ ಪಾತ್ರ ಇದ್ರಲ್ಲಿ ನೇರವಾಗಿದೆ ಅಂತ ಅನ್ಸುತ್ತಾ? ನೋಡಿ, ಯಾವ ಪ್ರಕಾರ ಇವ್ರು ಅಂದ್ರೆ ಯಾರೇ ಒಬ್ಬ ಪಾಪ ಒಬ್ಬ ವ್ಯಾಪಾರಸ್ಥ ಅಥವಾ ಈ ತರ ಕೇಳಿಕ್ ಬಂದಾಗ ಅವರೇ ಹೇಳ್ತಾರೆ, ಅಧಿಕಾರಿಗಳು ಹೇಳ್ತಾರೆ, ಮ್ಯಾಲ್ ಕೊಡ್ಬೇಕಾಗತ್ರಿ ಮಂತ್ರಿಗಳಿಗೆ, ಅದಕ್ಕೆ ನಾವು ಎಲ್ಲಿದ್ಕೊಂಡನ ಕೊಡ್ಬೇಕು ನೀವು ಅಂತ ನಂದು ಹೇಳ್ತಾರೆ. ಅಂದ್ರೆ ಏನರ್ಥ ಇದು? ನೇರವಾಗಿ ಇನ್ವಾಲ್ವ್ ಇದಾರೆ ಅಂತ ನಂದು ಸ್ಪಷ್ಟವಾಗಿ ಕಂಡು ಬರುತ್ತೆ. ಅವರೇ ಹೇಳ್ತಾರೆ ಅವ್ರು ಅಲ್ವಾ. ಈಗ ಮಂತ್ರಿಗಳ ಹೆಸರು ಬಂದಿರೋದ್ರಿಂದ ಸರ್ಕಾರ ಇದನ್ನ ಗಂಭೀರವಾಗಿ ಪರಿಗಣಿಸಬೇಕಲ್ಲ. ಈಗ ಬಿಜೆಪಿ ಆಗ್ರಹ ಏನು? ಸರ್, 100% ಇದದ್ದು ತನಿಖೆ ಆಗ್ಬೇಕು. ನಾವು ಮೊದಲಿನಿಂದ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಲೂಟಿ ಬಹಳ ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇದೆ ಅಂತ ನಾವು ಅಪಾದನೆ ಮಾಡ್ತಾ ಇದೀವಿ. ಈ ಲೋಕಾಯುಕ್ತದವ್ರು ಸಿಕ್ಕೊಂಡ್ಬಿದ್ದಾರಲ್ಲ, ಇದನ್ನ ಸರಿಯಾದ ಒಂದು ಎನ್ಕ್ವೈರಿ ಆಗ್ಬೇಕು. ನನ್ ಕೇಳಿದ್ರೆ ಇದು ಬಹಿರಂಗ ಪಡಿಸ್ಬೇಕು ಮತ್ತು ಲೋಕಾಯುಕ್ತ ಕೂಡ ಈ ತರದ ವಿಚಾರದಲ್ಲಿ ಯಾವುದು ಸುಮ್ನೆ ಇರಬಾರ್ದು. ಅದಾದ್ಮೇಲೆ ನಮ್ಗೇನು ಗೊತ್ತಾಗಲ್ಲ ಅಂತ ಕೂಡ ನಾವು ಕೇಳ್ತಾ ಇದೀವಿ. ಆದ್ರೆ ಅದಕ್ಕೆ ಒಂದು ಕೊನೆ ಆಟ ಆಡ್ಬೇಕು. ಪೂರ್ತಿನೇ ಇದು ಹೊರಗೆ ಹಾಕ್ಬೇಕಂತ ನನ್ ವಿಚಾರ.